ಎಂಎಸ್ ಪುಂಡರ ಪುಂಡಾಟಿಕೆಯನ್ನ ವಿರೋಧಿಸಿ ಈಗಾಗಲೇ ನಾಳೆ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರೇ ನಮ್ಮ ಮುಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ನಾಳೆ ಏನೇನೆಲ್ಲ ಬಂದಿರುತ್ತವೆ, ಎಷ್ಟು ಗಂಟೆಗೆ ಆರಂಭವಾಗುತ್ತೆ? ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದು ಎಲ್ಲ ಸ್ತಬ್ಧವಾಗಿರುತ್ತೆ. ಇಡೀ ಸಮಗ್ರ ಕನ್ನಡಿಗರು ಶಾಂತ ರೀತಿಯಿಂದ, ಗೌರವದಿಂದ, ಪ್ರೀತಿಯಿಂದ ರಾಜ್ಯದಲ್ಲಿ ಬಂದ್ ಆಚರಣೆ ಮಾಡ್ತಾರೆ. ನಾವೆಲ್ಲ ಕನ್ನಡ ಒಕ್ಕೂಟ, ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಟೌನ್ ಹಾಲ್ ಹತ್ರ 11:30 ಗಂಟೆಗೆ ಹೋಗ್ತೀವಿ. ಮೆರವಣಿಗೆ ಹೊರಡ್ತೀವಿ. ಬಿಟ್ರೆ ಮುಂದೆ ಹೋಗ್ತೀವಿ, ಬಿಡದೇರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸರ್, ಈಗಾಗಲೇ ಏನು ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಯಾವ ರೀತಿಯಾಗಿ ಬಂದ್ಗೆ ನಿಮ್ಗೆ ಬೆಂಬಲ ನೀಡೋಕೆ ಮುಂದಾಗಿರುವಂತದ್ದು? ಇಲ್ಲ, ಬಹಳ ಚೆನ್ನಾಗಿದೆ. ಇಡೀ ಜಿಲ್ಲೆಯ ಎಲ್ಲಾ ಕಡೆ, ತಾಲೂಕುಗಳು, ಜಿಲ್ಲೆಗಳು ಎಲ್ಲ ಕಡೆ ಬಹಳ ಭದ್ರವಾಗಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಸಂಘಟನೆಗಳು ನೈತಿಕವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಾ? ಅದ್ರ ಜೊತೆಗೆ ಏನು ಹೋಟೆಲ್ ಮಾಲೀಕರ ಸಂಘಟನೆ ಒಂದಾಗಿರ್ಬಹುದು. ಸೊ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಏನಿಲ್ಲ, ಅವ್ರು ಯಾವ ತರನಾರ ಬೆಂಬಲ ಕೊಡ್ಲಿ, ನಾವು ಸ್ವಾಗತ ಮಾಡ್ತೀವಿ. ಅವ್ರು ಯಾವ ತರ ಬೆಂಬಲ ಕೊಡ್ಬೇಕು ಅಂತಿದ್ದಾರೆ ಕೊಡ್ಲಿ. ಒಟ್ಟಾರೆ ಬೆಂಬಲ ಕೊಡ್ತಾರಲ್ಲ, ಅದಕ್ಕೆ ಸಂತೋಷ. ಈಗಾಗಲೇ ಏನು ಹೋಟೆಲ್ ಮಾಲೀಕರು ಅಂದ್ರೆ ಏನಂತಂದ್ರೆ ಒಂದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು, ನಮಗೆ ಪ್ರೊಟೆಸ್ಟ್ ಬೇಕು ಅನ್ನುವಂತ ರೀತಿಯಲ್ಲಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಾಯ್ತು? ಈಗ ಹೋಟೆಲ್ ಮಾಲೀಕರ ಸಂಘದಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ, ನಮ್ಗೆ ಪ್ರೊಟೆಸ್ಟ್ ಬೇಕು ಅಂತ ಹೇಳಿ. ಯಾಕೆ? ಕಾರಣ ಏನು? ಏನ್ ಹೇಳ್ತೀರಾ? ಕಾರಣ ಏನು? ಅಲ್ಲ, ನಾವ್ಯಾವತ್ತು ಅವ್ರಿಗೆ ವಿರೋಧ ಮಾತಾಡೇ ಇಲ್ವಲ್ಲ. ನಾವೆಲ್ಲ ಹೋಟ್ಲ್ ಪರ್ವೆ. ಅವರು ಬೆಂಬಲ ಕೊಡ್ಲಿ ಕೊಡದೇ ಇರ್ಲಿ, ನಾವು ಹೋಟ್ಲ್ ಪರ್ವೆ. ನಾವ್ಯಾಕೆ ಅವ್ರು ವಿರೋಧ ಮಾಡಿದ್ವಿ? ಅದರಿಂದ ಅವರು ಎಲ್ಲೂ ಇದ್ ಮಾಡ್ಕೊಳ್ಬೇಕಾಗಿಲ್ಲ. ಕೊನೆಯದಾಗಿ ನಾಳೆಯ ಬಂದ್ ಯಾವ ರೀತಿಯಾಗಿ ಇರುವಂತಹದ್ದು ಸರ್? ನಾಳೆ ಬಂದು ಸಂಪೂರ್ಣ ಮುಚ್ಚಿರುತ್ತೆ. ನಮ್ಮ ಇಡೀ ಒಂದ್ ರೀತಿ ನಮಗೆ ನಾಳೆ ಬಂದ್ನಲ್ಲಿ ಅಷ್ಟು ಅದ್ಭುತವಾಗಿ ಬಂದಾಗುತ್ತೆ ಅಂತ ನಮ್ಮ ಕಲ್ಪನೆ, ಚಿಂತನೆ ಎಲ್ಲ ಇದೆ. ಸೊ ಇದಿಷ್ಟು ನಾಳೆಯ ಬಂದ್ ಬಗ್ಗೆ ಏನು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವರ್ಗ ನ್ಯೂಸ್, ಬೆಂಗಳೂರು.